ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಮ್ಮ ಕಾಲೇಜಲ್ಲಿ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ ನಡೀತಿದೆ. ಸೊ ನನ್ನ ಡ್ರೆಸ್ ನೋಡಿದ್ರೆ ಗೊತ್ತಾಗ್ತಿರೋದು ರೆಡ್ ಆ್ಯಂಡ್ ಯೆಲ್ಲೋ. ಸೊ ಫುಲ್ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್. ನಾನಂತೂ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಯಾಕಂದರೆ ನಮ್ಮ ಕಾಲೇಜ್ಗೆ ಇವತ್ತು ಮುಖ್ಯ ಅತಿಥಿಯಾಗಿ ಮುಖ್ಯಮಂತ್ರಿ ಚಂದ್ರು ಅವ್ರು ಬರ್ತಿದ್ದಾರೆ. ಸೊ ಅವ್ರನ್ನ ನೋಡೋಕ್ಕೆ ನಾನು ಸಖತ್ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಆ್ಯಂಡ್ ದ ಪರ್ಫಾರ್ಮೆನ್ಸ್ ನಮ್ಮ ಕಾಲೇಜ್ ಕಡೆಯಿಂದ ಏನೇನೆಲ್ಲ ಮಾಡ್ತಾರೆ ಅಂತ. ಸೊ ಬನ್ನಿ ನೋಡೋಣ. ಸೊ ಒಳಗಡೆ ಹೋಗಿದ ತಕ್ಷಣ ನೋಡ್ತಾ ಇರ್ಬೋದು, ಗೇಟಿಂದಾನೇ ಫುಲ್ ಯೆಲ್ಲೋ ಆ್ಯಂಡ್ ರೆಡ್ ಫ್ಲ್ಯಾಗ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ, ಹೂವು ಎಲ್ಲ. ಇನ್ನು ಒಳಗಡೆ ಹೋಗ್ತಾ ಇದ್ದೀನಿ, ಏನೇನಿದೆಯೋ ನೋಡೋಣ. ಮುಂದೆ ಹೋಗಿದ ತಕ್ಷಣ ಆ್ಯಂಡ್ ಐ ಫೌಂಡ್ ದಿಸ್, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ಹೂವಿನ ಅಲಂಕಾರನ. ಇನ್ನು ಎಂಟ್ರೆನ್ಸಿಗೆ ಬಂದರೆ ಆಡಿಟೋರಿಯಂ ಎಂಟ್ರೆನ್ಸ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಪಾಟ್ಸ್ ಎಲ್ಲ ನೋಡ್ತಾ ಇರೋದು ರೆಡ್ ಆ್ಯಂಡ್ ಯೆಲ್ಲೋ ಅಲ್ಲಿ ಸೂಪರಾಗಿದೆ ಅಲ್ವಾ. ಈ ಕನ್ನಡೋತ್ಸವ ಸೆಲೆಬ್ರೇಷನ್ಸ್ನ ನಾವು ಮೊದಲು ನಮ್ಮ ನಾಡ ತಾಯಿಯಿಂದ ಶುರು ಮಾಡೋಣ. ಸೊ ಅದರಿಂದಾನೇ ನಾವು ಶುರು ಮಾಡ್ತಾ ಇದ್ದೀವಿ ಈ ಪ್ರೋಗ್ರಾಮ್ನ. ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಸೊಲಗೆ ಕನ್ನಡ, ಮನಸೊಲಗೆ ಕನ್ನಡ, ಕನ್ನಡವೇ ಎಲ್ಲ, ಕನ್ನಡವಿಲ್ಲದೆ ಬೇರೇನೂ ಇಲ್ಲ. ನಮ್ಮ ತಾಯಿ ಭಾಷೆ ಕನ್ನಡ. ನಾಟಕ ಬರೀ ನಾಡಲ್ಲ, ನಮ್ಮ ಸಂಸ್ಕೃತಿಯ ಧಾತು. ಕನ್ನಡ ಕೇವಲ ಮಾತಲ್ಲ, ನಮ್ಮ ಹೃದಯದ ನುಡಿ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಮೈಮರೆಯಿಂದ ಕೂಡಿರುವ ಕೊಳೆಯ ಕುಚ್ಚೆ, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು, ಅಲ್ಲಲ್ಲಿ ಕರ್ಣ ಚಾಚೆಯು. ತಾಪ ಬೆಳೆಸುತ್ತ ಸೈಪ, ಹೊತ್ತಿತು ಕನ್ನಡದ ದೀಪ. ಕವಿ ಡಾಕ್ಟರ್ ಸಿದ್ದಯ್ಯ ಪುರಾಣಿಕ ಅವರ ನುಡಿಗಳನ್ನ ಸ್ಮರಿಸುತ್ತಾ ಎಲ್ಲರಿಗೂ ಕನ್ನಡೋತ್ಸವದ ಶುಭಾಶಯಗಳು. ಇಂದು ನಾವು ಕನ್ನಡದ ವೈಭವವನ್ನು ಪಡಿಸಲು ಈ ನಾಡಿಗೆ ಮತ್ತು ಭಾಷೆಗೆ ತನ್ನ ಸೇವೆಯನ್ನು ಸಲ್ಲಿಸಿದ ಅನೇಕ ಮಹನೀಯರನ್ನು ಸ್ಮರಿಸುತ್ತೇವೆ. ನಮ್ಮ ಕಾರ್ಯಕ್ರಮವು ಭಾಷೆಯ ಸೌಂದರ್ಯವನ್ನು, ಸಂಸ್ಕೃತಿಯ ವೈವಿಧ್ಯತೆಯನ್ನು ಮತ್ತು ನಮ್ಮ ಜಗ್ಗಟ್ಟಿನ ಮಹತ್ವವನ್ನು ವ್ಯಕ್ತಪಡಿಸುವಂತೆ ರೂಪಿಸಲಾಗಿದೆ. ಸೂರ್ಯನು ಬರಿ ರವಿಯಲ್ಲವೋ, ಆಭ್ರಾಂತಿಯ ಮಾನೋ. ಮುಖ್ಯಮಂತ್ರಿ ಅಂಟಿಕೊಂಡಿದ್ದೇ ಒಂದು ವಿಶೇಷ. ಈಗ ಆ ನಾಟಕ ಸುಮಾರು 853 ಪ್ರದರ್ಶನಗಳನ್ನು ಕಂಡಿದೆ.
ಆ ನಾಟಕಕ್ಕೆ ತಮ್ಮದೇ ಆದ ಹಾಸ್ಯಮಯ ಶೈಲಿಯ ಮೂಲಕ ನಾಟಕಕ್ಕೆ ಹೊಸ ಆಯಾಮ ನೀಡಿದವರು. ಹಲವಾರು ನಾಟಕಗಳನ್ನು ನಿರ್ದೇಶನ ಮಾಡಿದ್ದಾರೆ. ಗಾದೆ ಮಾತಿದೆ ನಾನು ನೋಡಿದ್ದೆ, ಅದ್ರಲ್ಲಿ ಏನು ಹೇಳ್ತೀವಿ ಇವಾಗ, ಇದ್ದಂಗೆ ಹೇಳೋದು ಎದ್ದು ಬಂದು ಎದ್ದು ಗೊತ್ತಾ. ಇಂಗ್ಲೀಷ್ ಬೆಸ್ಟ್ ಯಾರನ್ನ ಇದು ಇಮಿಡಿಯೇಟ್ ಆಗಿ ಹೇಳಿ ಇಂಗ್ಲೀಷ್ನಲ್ಲಿ. ಇದ್ದಂಗೆ ಹೇಳೋದು ಎದ್ದು ಬಂದು ದೊಡ್ಡ ಗದ್ದ, ಕಂಡಂಗೆ ಹೇಳಿದ್ರೆ ಕೆಂಡದಂತ ಗೊಪ್ಪ, ಗಟ್ಟಿಗಿದ್ರೆ ರೊಟ್ಟಿ ಹಾಕ್ತಾಳೆ, ತೆಳಗಿದ್ರೆ ದೋಸೆ ಹೋಯ್ತಾಳೆ ಅಲ್ವಾ. ಇದು ಸುಲಭನಾಗಿ ಕಮ್ಯುನಿಕೇಟ್ ಆಗೋದು, ಇದರಲ್ಲೇನು ವೇದ ಅಲ್ಲ, ಏನಲ್ವೇ ಅಲ್ಲ. ಹಾಗಾಗಿ ಯಾವ ಭಾಷೆಯಲ್ಲಿ ಅದರದೇ ಆದಂಥ ಸಂಪತ್ತು ಇರುತ್ತೆ. ನಾನೊಂದು ಪದ ಹೇಳ್ತೀನಿ, ಯಾರಾದರೂ ಇಂಗ್ಲೀಷ್ನಲ್ಲಿ ಹೇಳ್ಬಿಟ್ರೆ ಪ್ರೈಸ್ ಕೊಡ್ತೀನಿ, ತೊಡ್ರಗಾಲ ಹಾಕೊಂಡು ಹೋದ ಹೇಳ್ರಪ್ಪ ಇಂಗ್ಲೀಷ್ನಲ್ಲಿ. ಅದಕ್ಕೆ ಹೇಳೋದು, ಈಗ ನನ್ನ ಭಾಷೆ ಸೊಗಡ, ಆ ಭಾಷೆ ಸೊಗಡ, ಅದು ವ್ಯವಹಾರಕ್ಕೆ ಬೇಕಾಗಿದೆ, ಇದು ನನ್ನ ಬದುಕಿಗೆ ಬೇಕಾಗಿದೆ, ನನ್ನ ಜೀವನಕ್ಕೆ ಬೇಕಾಗಿದೆ. ಆದರೆ ಭಾಷೆ ಬರದೇ ಇದ್ರು ಕೂಡ ಏನು ಬೇಕಾದರೂ ಮಾಡ್ಬೋದು. ಅದಕ್ಕೆ ನಿಮ್ಮ ಮುಂದೆ ಇಟ್ಟಿರ್ತಕ್ಕಂಥ ಸುಮಾರು ಅಂಗಾಂಗ ವಿಕಲ ಆಗಿದ್ರು ಕೂಡ ಇವತ್ತು ಇತ್ತೀಚಿನ ದಿನಗಳು ಒಂದೇ ವರ್ಷದಲ್ಲಿ 3 ದೇಶಕ್ಕೆ ಹೋಗಿ ಬಂದಿರೋ ಮುಖ್ಯಮಂತ್ರಿ ಚಂದ್ರು ಸ್ಟ್ಯಾಂಡಿಂಗ್ ಎಕ್ಸಾಂಪಲ್ ಆಗಿದ್ದೀರಲ್ಲ. ಪಸುರೊಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆಯೆಡೆಯಲ್ಲಿ ಗುಡಿಸಲೊಂದಿರಲಿ, ಅಲ್ಲಿ ಗಿಳಿಗೊರವಂಕ ಕೋಗಿಲೆಗಳಿಂಚರವು, ಅಲ್ಲಿ ಗಿಳಿಗೊರವಂಕ ಕೋಗಿಲೆಗಳಿಂಚರವು ಕಲೆಯುತ್ತಲೇ ಎಲೆಯಾಗಿ ತೇಲಿ ಬರುತ್ತಿರ ಕಾಡೆ ಬೀಡೆ ಬೀಡೆ ಆಸೆಯ ಬೀಡೆ, ಕಾಡೆ ಕಾಡೆ ನಮ್ಮಯ ಕಾಡೆ ಒಲವಿನ ಕಾಡೆ, ಬೀಡೆ ಬೀಡೆ ನಿಮ್ಮಯ ಬೀಡೆ ಆಸೆಯ ಬೀಡೆ. ಒಂದು ಮಗ್ನಲ್ಲಿ ಹಾಲು ಮತ್ತೊಂದರಲ್ಲಿ ಸ್ವಲ್ಪ ಸಕ್ಕರೆ ಸೇರಿಸಿ ಈಗ ಮಿಕ್ಸ್ ಆರಂಭಿಸಿ, ಈ ಮಗ್ಗಿನಿಂದ ಆ ಮಗ್ಗಿಗೆ ಸವಿ ಟೇಸ್ಟಿ ಕಾಫಿ ಮಾಡಿ ಅಲ್ಲಿ ಇಲ್ಲಿ. ಸೂಪರ್! ಜಾಸ್ತಿ ಕೊಟ್ರೆ ಏನಾಗುತ್ತೆ ಗೊತ್ತಾ? ಏನಾಗ್ತದೆ? ಗ್ಯಾಸ್ಟ್ರಿಕ್ ಬರುತ್ತೆ. ಕಾಫಿ ಜಾಸ್ತಿ ಕೊಟ್ರೆ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ವಯಸ್ಸು ಬರ್ತದೆ. ಇವ್ರಿಗೂ ಇಷ್ಟು ದೊಡ್ಡ ಪ್ರಾಣಿ, ಅದು ಕಣ್ಣು, ಅದು ಕಿವಿ, ಅದು ಮೂಗು, ಅದು ಕೊಡಿ, ಇದೇನಿದು? ಇಷ್ಟು ಚಿಕ್ಕ ಪ್ರಾಣಿ, ಅದು ನೋಗೆ, ಅದು ಕಣ್ಣು, ಅದು ಮೂಗು, ಕಿವಿ, ಇವು ಕಚ್ಚಡಿ ಆಗ್ತವಾ? ಇರ್ಬೋದೇನೋ, ಈ ಸ್ವಲ್ಪ ಅದಕ್ಕೆ ಬಿಸಿ ಬಿಸಿ ಕಾಫಿ ತಿಂದಿದ್ದೆ ಚೆನ್ನಾಗಿತ್ತು. ಖಂಡವಿದೆಕೋ ಮಾಂಸವಿದೆಕೋ ಗುಂಡಿಗೆಯ ಬಿಸಿ ರಕ್ತ
ನನ್ನನ್ನು ಸೇರಲು ಬಾ. ಮತ್ತೆ ಈ ಪ್ಲಾಸ್ಟಿಕ್ ನ ಬಳಸ್ತೀರಾ, ಅದನ್ನ ನಾವು ಹೊಟ್ಟೆಗೆ ಹಾಕ್ತೀರಾ. ಕಲ್ಪದೆಲ್ಲ ನೀರ್ ತಿಂದು ಕಲಿತಿರೋದೆಲ್ಲ ನಾವ್ ತಿನ್ಬೇಕಾ? ಅಲ್ಲ ಅಲ್ಲ, ಕಲ್ಕೋದು, ಶಕ್ತಿ ಕೊಡೋದು, ಅಂತ ಬಿಡೋದೆಲ್ಲ ನೀವ್ ತಿಂತೀರಾ. ನಾವುಗಳು ಶಕ್ತಿ ಕೊಡ್ತಿರೋದು ಮಾತ್ರ ನಮಗ್ ಹಾಕ್ತೀರಾ. ನಮಗ್ ತಾನೇ ಏನು ಅಂತ ಗೊತ್ತಾಗುತ್ತೆ. ಊಟ ಅಂತ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಬಿಟ್ಬಿಡ್ತೀರಾ. ನಾವು ಊಟ ಅನ್ಕೊಂಡು ತಿನ್ಬಿಡ್ತೀವಿ. ನೀವೇ ಹೇಳಿ, ಇದ್ರಲ್ಲಿ ನಮ್ ತಪ್ಪೇನಿದೆ? ನೀವೆಲ್ಲ ಹಿಂಗೆ ಮಾಡ್ತೀರಿ. ಒಂದಿನ ನಾವ್ ತಿನ್ನೋದಲ್ಲ ನೀವ್ ತಿನ್ನೋದಾಗುತ್ತೆ. ನಾವೆಲ್ಲ ಏನ್ ತಿಂತೀವಿ ಅಂತ ನಿಮ್ಗೂ ಗೊತ್ತು ತಾನೆ? ಆನೆ ಬಂತೊಂದಾನೆ, ಯಾವೇರಿಯದ ಆನೆ, ವಸಂತ ನಗರದ ಆನೆ, ಶಿವಾಜಿ ನಗರದ ಆನೆ, ಮೆಜೆಸ್ಟಿಕ್ಕಿನ ಆನೆ, ಹಂಪಿ ನಗರದ ಆನೆ, ಜಯ ನಗರದ ಆನೆ, KR ಮಾರ್ಕೆಟ್ ಆನೆ. ನಿಮ್ಮೂರ್ಗಳೆಲ್ಲ ನಮ್ಮ ಜಾಗಗಳು. ಇದು ಪಕ್ಕದಲ್ಲಿ ಇದೆಯಲ್ಲ, ಯಾವ್ದು ಹೇಳಿ ಅದು? ಅದ್ಯಾವ್ದದು? ಶಾಂಗ್ರಿಲಾನಾ? ಅದ್ರ ಹೆಸರು ಶಾಂಗ್ರಿಲಾ ಅಲ್ಲ, ಅದ್ರ ಹೆಸರು ಎಲಿಫ್ಯಾಂಟ್ರಿಲ್ಲ. ಅಲ್ಲಿ ನಾನು, ನನ್ನ ಗಂಡ, ನನ್ನ ಮಕ್ಕಳು ಎಲ್ಲ ವಾಸ. ಗೊತ್ತಾ ನಿಮ್ಗೆ? ನನ್ನ ಹೆಸರು ಹೌದಾ? ಅವಾಗ ಸಬ್ ರಿಜಿಸ್ಟ್ರೇಷನ್ ಆಫೀಸರ್ ಯಾರಿದ್ರು? ಯಾರು ಇರ್ಲಿಲ್ಲ. ಅದು ನಮ್ದೇ ಏರಿಯಾ. ಆಫ್ರಿಕಾಯಿಂದ ಬಂದಿದ್ದೀನಿ, ಹೊಸ ಬ್ರೀಡು. ನನ್ನನ್ನ ಮದ್ವೆ ಮಾಡ್ಕೊಂಡು ಅಲ್ಲಿಂದ ಇಲ್ಲಿ ಕರ್ಕೊಂಡು ಬಂದ್ರು. ಅಂದ್ಹಂಗೆ ನೀವು ಇಂಡಿಯಾದಲ್ಲಿ ಒಂದ್ ಸ್ವಲ್ಪ ದಪ್ಪ ಅಲ್ವಾ? ನಮ್ ಆಫ್ರಿಕಾದವ್ರ ಕಿವಿ ಅಂದ್ರು ಅಗ್ಲ. ಅದಕ್ಕೆ ಇಂಡಿಯಾದವ್ರು ಬಿದ್ದಿರ್ಬೇಕು. ಸಾಕ್ ಸುಮ್ಮನಿರು, ನಮ್ ಇಂಡಿಯಾದವ್ರದ್ದು ಬುದ್ಧಿ ಚರ್ಕು. ಬರೀ ಆನೆಗಳಷ್ಟೇ ಅಲ್ಲ, ಮನುಷ್ಯರು ಎಲ್ಲಿಂದೆಲ್ಲಿಗೋ ಬಂದಿದ್ದೀರಾ, ಇಲ್ಲಿಂದೆಲ್ಲಿಗೋ ಹೋಗ್ತೀರಾ. ನೀವು ಎಲ್ಲ ಮಿಕ್ಸ್ ಆಗಿ ನಮ್ಮನ್ನು ಮಿಕ್ಸ್ ಮಾಡ್ಬಿಟ್ಟಿದ್ದೀರಾ. ಈ ನಾಡೇ ಎಷ್ಟೋ ವಾಸಿ ಅಲ್ವಾ? ಹೌದಾ? ಯಾಕೆ? ಯಾಕಂದ್ರೆ ರಾತ್ರಿಗೆಲ್ಲ ನೀವು ಸ್ಟಾರ್ಟಿಂಗ್ ಮಾಡುವಾಗಲ್ಲ, ಅದಕ್ಕೆ. ಅದಕ್ಕೆ ನಾನು ರಾತ್ರಿ ಎಲ್ಲ ನಕ್ಕೊಂಡು ಪಕ್ಕದಲ್ಲಿ ಚಾರ್ಜಿಂಗ್ ಹಾಕೊಂಡು ಯಾವಾಗಲೂ ಅಂದ್ರೆ ಕಾಡಲ್ಲಿ ನೆನಪಿದೆ ನಿಮ್ಗೆ? ಓಹೋ, ನೀನೇನ್ ಬಾರಿ ನೆನ್ಪಿಟ್ಕೊಂಡ್ಬಿಟ್ಟಿದ್ಯಾ? ನಾನು ನೆನ್ಪಿಟ್ಕೊಂಡಿಲ್ಲಪ್ಪ. ಇವರೆಲ್ಲ ನೆನ್ಪಿಟ್ಕೊಳಕ್ಕೆಲ್ಲ ಬಿಡ್ಬೇಕಲ್ಲ. ಅದು ಕರೆಕ್ಟು. ನಮ್ ಭಾಷೆ ಮರ್ತ್ವಿ, ಮತ್ತೇನೋ ಹೊಸದು ಕಲ್ತ್ಕೊಂಡ್ವಿ. ನಮ್ಮ ಕಲ್ಚರ್ನ ಮಾಡ್ತೀವಿ, ಇನ್ಯಾವುದೋ ಅಡಾಪ್ಟ್ ಮಾಡ್ಕೊಂಡಿ. ಈಗ ಏನ್ ಮಾಡೋಣ? ಏನು ಮಾಡಕ್ಕಾಗಲ್ಲ. ಭೂಮಿ ಹೆಂಗಾಗಿದೆ ಅಂತ ಗೊತ್ತು ತಾನೆ? ಏನಾಗಿದೆ? ಜೀವಚರಗಳೆಲ್ಲ ಸಾಯ್ತಾ ಇದಾವೆ. ಆ ಮೀನಿಗೆ ಮೀನಿನ ಗುಣನೆಲ್ಲ ಕಳ್ಳೆ ಪ್ರೀತಿಯಿಂದ ಇತ್ತು. ಏ, ಹೌದು ಹೌದು, ಕೋತಿಗೂ ಅಷ್ಟೇ. ಕೋತಿ ಗುಣನೇ ಇಲ್ಲ, ಕೆಂಡ ಕುಡಿತಾ ಇತ್ತು. ಅದೇ ಮೊನ್ನೆ ರೀಲ್ಸ್ ಕಳ್ಸಿದ್ದೆ, ನೋಡ್ಯಾ? ನೋಡಿದ್ದೀನಿ. ಏ, ಊಟ ಕೊಡ್ಸು. ಬಟ್ಟೆ ಕೊಡ್ಸಮ್ಮ? ಆಗಲ್ಲ ಅಮ್ಮ. ಇಲ್ಲ ಇಲ್ಲ, ಈತ ಕೊಡ್ಸಮ್ಮ? ಆಗಲ್ಲ. ಇಷ್ಟ ಬರ್ತಾರಂತೆ. ಮನೆಗೆ ಅಕ್ಕಿಗೆ ಕಟ್ಟಿಲ್ಲ. ಇಷ್ಟ ಬರ್ತಾರಂತೆ. ಇಲ್ಲ ಅಂದ್ರೆ ಎಕ್ಸ್ಪ್ರೆಸ್ ಕೊಡ್ತೀನಿ. ನಿಮ್ಗೆ ನಾನು ಹೋಟೆಲ್ ಕರ್ಕೊಂಡು ಹೋಗಿ ಫ್ರಾನ್ಸ್ ಅಲ್ಲಿ ಫ್ರೆಂಚ್ ಫ್ರೈಸ್ ಕೊಡಿಸ್ತೀನಿ. ಎಂತದ್ದು? ಫ್ರಾನ್ಸ್ ಅಲ್ಲಿ ಫ್ರೆಂಚ್ ಫ್ರೈಸ್? ಓದಿದ್ಯಾ ನೀನು? ಈ ಯಾರೋ ಚಾಟ್ ಜಿಪಿಟಿ ಯೂಸ್ ಮಾಡಿ ಹೇಳ್ರು ನಮ್ಮ ಮೊಬೈಲ್. ಬಿಡಿ, ನಡಿ ನೀವು ಹೋಗೋಣ. ನಡಿ ಹೋಗೋಣ. ಬನ್ನಿ. ಇಲಿಗಳು ಹೊರಟವು, ಇಲಿಗಳು ಹೊರಟವು, ಚೂ 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 ಚೂ. ಪ್ರಿಯ ಜನರೇ, ಕೇಳಿ ಜನರೇ, ನನ್ನ ಮಾತು ಕೇಳಿ. ಇಲಿಗಳೆಂದರೆ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ನಿಮ್ಗೆ? ಮುಂಚೆ ಊಟ ಸಿಕ್ತಿತ್ತು, ಈಗ ಒಂಚೂರು ಊಟ ಬಿಸಾಕಲ್ಲ. ಎಲ್ಲ ರೆಫ್ರಿಜರೇಟರ್ ಇಟ್ಕೊಂಡು ನೀಗಳೇ ತಿಂತೀರಾ. ಛು ಛು. ಆ ಚರಂಡಿಲೂ ಒಂದನ್ನ ಕಾಣಲ್ಲ, ಆ ತೊಟ್ಟಿಲಂತೂ ಮೊದ್ಲೇ ಕಾಣಲ್ಲ. ನಾವೆಲ್ಲ ಏನ್ ತಿನ್ಬೇಕು ಮತ್ತೆ? ಅಲ್ದೆ ನಾವ್ ಸತ್ತೋಗಿ ಅಂತ ಈ ಪಾಷಾಣ ಬೇರೆ ಇರ್ತೀರಾ.
ನಮ್ಗೆಲ್ಲ ಬದುಕೋ ಹಕ್ಕೆ ಇಲ್ವಾ? ನೀವೇ ಹೇಳಿ. ಇಲ್ಲಿ ತಂಗಿತ್ತು ಪ್ರಿಯ ಜನರೇ, ನನ್ನ ಜನರೇ, ನನ್ನ ಜನರೇ, ಪ್ರಿಯ ಜನರೇ, ಎಲ್ಲೋ ಕೇಳಬೇಕಿದೆ. ಬನ್ನಿರಿ, ನಾಳೆಗಳೇನಾದ್ರೂ ಅವ್ರನ್ನದು ಹೊಸ ಸ್ಟಾರ್ಟ್ ಮಾಡಿದ್ರ ಏನ್ ಕತೆ? ನಂಬಕ್ಕಾಗಲ್ಲಪ್ಪ. ಅವು ಫೇಸ್ಬುಕ್ ನೋಡ್ತಾವ. ಅವ್ರ ಅಪ್ಲಿಕೇಶನ್ ನಮ್ಗಿಂತನೂ ಚೆನ್ನಾಗಿರ್ಬೋದು, ಯಾರಿಗ್ ಗೊತ್ತು? ಅಯ್ಯೋ, ಆನೆಗಳು ನೀವು ಬ್ಲಾಕ್ ಮಾಡ್ತೀರಾ? ಎಲ್ಲರಿಗೂ ನಮಸ್ಕಾರ, ನಮಸ್ತೆ, ನಮಸ್ಕಾರ, ವಣಕಂ. ಇಷ್ಟು ದಿನ ಅಂತೂ ಮಾಂಸ ಎಲ್ಲ ತಿಂದ್ಬಿಟ್ಟಿದ್ದೀನಿ. ಅದೇ ನನ್ನ ಊಟ ಅಂತ ಒಂದು ಜಸ್ಟ್ ಫಾರ್ ಅ ಚೇಂಜ್ ನೀವು ತಿನ್ನೋ ಐಟಮ್ಸ್ಗಳೆಲ್ಲ ತಿನ್ಬಿಟ್ಟು ಹೋಗೋಣ ಅಂತ ಬಂದೆ. ಅದನ್ನ ಬ್ಲಾಗ್ ಮಾಡ್ಬಿಟ್ಟು ಎಲ್ರಿಗೂ ತೋರಿಸ್ತೀನಿ. ಯಾಕಂದ್ರೆ ನಮ್ ಕಾಡಿನ ರಾಜ ಅಲ್ವಾ? ನಿಮ್ಮನಿಗೆ ಗೊತ್ತಿರ್ಬೇಕು. ಇದು ಯಾವ್ದು ಇಷ್ಟು ನಾಚಿಕಾಗಿ ಮಾತಾಡ್ತಿದೆ? ಓ, ಇನ್ನೊಂದು ಯಾವ್ದು ಜಾಗ ಬಿಡ್ರ? ಐಡಿಯಾ ಮಾಡೋಣ. ಎಲ್ಲ ಗಾಡಿ ಪ್ರೊಡಕ್ಟ್ನ ನಾವೇ ತಗೊಂಡ್ಬಿಡೋಣ. ಅದಕ್ಕೆ ಇನ್ವೆಸ್ಟ್ಮೆಂಟ್ ಬೇಕು. ತಂತ್ರ ಆಯ್ತು ಬಿಡು. ಹೌದು, ಅದನ್ನೆಲ್ಲ ಇಟ್ಕೊಂಡು ನೀನೇನ್ ಮಾಡ್ತೀಯ? ಈಗ ಹಾಕಿ ಇಟ್ಕೊಳ್ಳೋಣ. ಇವನ್ನೆಲ್ಲ ಕದ್ದು 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 ಮಾಡ್ಕೊಳ್ಬೇಕು. ಈ ನನ್ನ ಕಣ್ಣಲ್ಲಿ ಇನ್ನು ಏನೇನ್ ನೋಡ್ಬೇಕು? ಕಣ್ಣಲ್ಲ, ಬಾಯೇ ನೋಡೋಕ್ಕಾಗತ್ತೆ.
ಗೆಟಪ್ಪು ಚೇಂಜ್ ಆದಂಗಿದೆ. ಸಾಲದಕ್ಕೆ ಕಾಗಸ್ ಬೇರೆ. ಕೆಮಿಕಲ್ ಇರೋ ಸ್ಪ್ರೈಟ್ ಕುಡಿತಿದ್ದಾನೆ. ಹಸು ಹಾಲು ಕೊಡಬಿಟ್ಟು ಕೆಮಿಕಲ್ ಇರೋ ಸ್ಪ್ರೈಟ್ ಕೊಡ್ತಿದೆ. ಈ ಕೆಮಿಕಲ್ ಇರೋ ಸ್ಪ್ರೈಟ್ ಕೊಡ್ತಾರೆ ಅಂತ ಗೊತ್ತಾ? ಪರಿಶುದ್ಧವಾದ ನೀರಲ್ಲಿ ಕೆಮಿಕಲ್ ಹಾಕಿ ಸಕ್ಕರೆ ಹಾಕಿ ಅದು ಇದು ಎಲ್ಲ ಹಾಕಿ ಮಿಕ್ಸ್ ಮಾಡಿ 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 ಹಾಕಿ ಕೊಡ್ತಾರೆ. ಇದನ್ನ ಎಲ್ಲ ಕುಡಿತಿದ್ದಾರೆ. Mercy. No, you didn't. Don't feel bad. ಈ ಪಂಚಾಮೃತವನ್ನು ಕುಡಿದು ನೋಡು. ಏನು ಅಮೃತಾಂಜನ? ಅಮೃತಾಂಜನಲ್ಲ ತಾಯಿ, ಪಂಚಾಮೃತ. ಇದು ನೀನು ಕೊಡುತ್ತಿರುವೆಯಾ? ಹೌದು. ನನಗೆ ನನಗೆ ನಿಜವಾಗಲು ಧನ್ಯರಾದೆ. ನನ್ನ ಕೃಷ್ಣ, ಮುದ್ದು ಕೃಷ್ಣ. ನಾನು ಕುಡಿಯುವೆ. ಹೀಗೆ ಕುಡಿದರೆ ಹೇಗೆ ಕುಡಿದರೆ ಹೇಗೆ ಕುಡಿದರೆ ಹಿಂಗೆ ಕುಡಿದರೆ ಅಯ್ಯೋ ಕೃಷ್ಣ. ಅಮ್ಮ ಅಮ್ಮ ಉರಿತಾಳೆ. ಅಮ್ಮ ಹೊಟ್ಟೆ ನೋವು, ಗಂಟಲು ನೋವಾಗ್ತಿದೆ. ಅಮ್ಮ ಹೊಟ್ಟೆ ಈಗಲಾದರೂ ಮನುಷ್ಯರಿಗೆ ಅರ್ಥ ಆಯ್ತಾ? ನೀವು ಮಾಡುವ ಅವಾಂತರಗಳಿಂದ ನೀವು ಲಾಭವನ್ನು ಗಳಿಸುವಾಗೋಸ್ಕರ ಇನ್ನೊಬ್ಬರ ಜೀವನವನ್ನು ಏನೇನೋ ನೀವು ತಿನ್ನಿಸುತ್ತಿದ್ದೀರಾ, ಏನೇನೋ ಕುಡಿಸುತ್ತಿದ್ದೀರಾ. ಅಷ್ಟೇ ಅಲ್ಲದೆ ಅಬ್ಬೋ, ಈ ಪ್ರಾಣಿಗಳಿಗೂ ನಿಮ್ಮ ಊಟದ ರುಚಿಯನ್ನು ತೋರಿಸಿದ್ದೀರಾ. ಈಗ ಇದರ ಅನಾಹುತ ಏನಾಯಿತೆಂದು ತಿಳಿಯುತ್ತಲ್ಲವೇ? ಇನ್ನಾದರೂ ಮನುಷ್ಯರು ನೀವು ಮಾತ್ರ ಈ ಭೂಮಿಯ ಮೇಲೆ ಜೀವಿಸುವ ಹಕ್ಕನ್ನು ಭಾವಿಸಬೇಡಿ. ಸಕಲ ಜೀವ ಚರಾಚರಗಳು ಈ ಭೂಮಿಯ ಮೇಲೆ ಬದುಕುವ ಹಕ್ಕು ಅವಕ್ಕಿದೆ. ನಿಮ್ಮ ಜೀವನವನ್ನು ಇನ್ನೊಬ್ಬರ ಜೀವನದ ಮೇಲೆ ಹೇರಬೇಡಿ. ಇಲ್ಲದಿದ್ದರೆ ಈ ಕಾಲಚಕ್ರ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ನಿಮ್ಮೆಲ್ಲರಲ್ಲೂ ವಿನಂತಿ. ಪ್ರವಾಸಕ್ಕೆ ಹೋದಾಗ ಲೇಸ್, ಬಿಸ್ಕೆಟ್, ಚಿಪ್ಸ್ ಇದನ್ನೆಲ್ಲ ತಿಂದು ಪ್ಲಾಸ್ಟಿಕ್ ಕವರ್ಗಳನ್ನ ದಯವಿಟ್ಟು ಕಸದ ತೊಟ್ಟಿಗೆ ಎಸೆರಿ. ಯಾಕೆ ಅಂತಂದ್ರೆ ನಮ್ಮ ಆಹಾರ ಕ್ರಮವೇ ಬೇರೆ, ಪ್ರಾಣಿ ಪಕ್ಷಿಗಳ ಆಹಾರ ಕ್ರಮವೇ ಬೇರೆ ಅಲ್ವಾ? ನಮ್ಮ ಭಾಷೆಯೇ ಬೇರೆ, ಅವರ ಭಾಷೆಯೇ ಬೇರೆ. ಹಾ, ನೆನಪಿರಲಿ, ಈ ಪ್ರಪಂಚ ಕೇವಲ ಮನುಷ್ಯರದ್ದು ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳದ್ದು ಎನ್ನುವುದನ್ನ ನಾವೆಲ್ಲರೂ ನೆನಪಲ್ಲಿ ಇಟ್ಕೊಳ್ಬೇಕು. ನಾನು ಭೂಮಿ ತಾಯಿ, ಒಲಿದರೆ ನಾರಿ, ಕುಣಿದರೆ ಮಾರಿ. ಭೂಮಿಯ ಬೇಕು ಬೇಡಗಳನ್ನ ಅರ್ಥ ಮಾಡ್ಕೊಳ್ಳೋದನ್ನ ಕಲೀರಿ. ಭೂಮಿಯನ್ನ ನಿಮ್ಮಿಷ್ಟಕ್ಕೆ ಬಂದ ಹಾಗೆ ಬಳಸಬೇಡಿ. ಪ್ರಪಂಚದಲ್ಲಿ ಇರುವ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ನನ್ನಲ್ಲಿ ಜಾಗವಿದೆ. ಹಾ, ಮತ್ತೆ ನೆನಪಿರಲಿ, ಇದು ತಪ್ಪಿದ್ದಲ್ಲಿ ಅನಾಹುತ ಕಟ್ಟಿಟ್ಟ ಬುದ್ಧಿ. ಮಕ್ಕಳೇ,
ಸ್ವಾಭಿಮಾನ ನಮ್ಮ ಪ್ರಾಣ ಈ ಅಭಿಮಾನ ಭಾಷೆ ಕೊಟ್ಟ ಸ್ಥಾನಮಾನ ಭುವನೇಶ್ವರಿಯ ಬಹುಮಾನ ಹದಿಗೆ ಬಾವುಟವೇ ಕನ್ನಡದ ಆಧಾರ ನಾಡು ನುಡಿ ಹೋರಾಟಕ್ಕೆ ಅಣ್ಣವರೇ ಬೇತಾರ ನಮ್ಮ ಬಳಗು ಈ ಗೆಲುವು
ದಕ್ಷಿಣ ಭಂಡಾರ ಪಡುವಣ ಸೂರ್ಯನೇ ಕುಂಕುಮ ಭಂಡಾರ ರಾಮನ ಬಿಲ್ಲು ರಂಗೋಲಿ ಹಾಸಿದೆ ಈ ಮಣ್ಣಿನ ವಾಸನೆ ಶ್ರೀಗಂಧದಂತಿದೆ ಕಾವೇರಿಯ ಮಡಿಲಲ್ಲಿ ಹಂಬಲಿಸಿದೆ ನಾನು ಕನಸುಗಳಾಗಿ ಕರುನಾಡಲ್ಲೇ ಮತ್ತೆ ಹುಟ್ಟಬೇಕು ನಾನು ಬಿಸೋ ಘನಿ ಚಮರ ಬೀಸಿದೆ ಹಾಡೋ ಹಕ್ಕಿ ಸ್ವಾಗತ ಕೋರಿದೆ ಎಲ್ಲ ಶೋ ಆಯ್ತು, ಮನೆಗೆ ಹೋಗ್ತೀರಾ? ಅಲ್ಲಿ ಆಟ ಆಡ್ಕೊಂಡು ಕೂತಿದ್ದಾರೆ ಗೈಸ್. ನಾನು ದೊಡ್ಡ ಬ್ಲಾಗರು, ನನ್ಗಿಂತ ದೊಡ್ಡ ವ್ಲಾಗರ್ ಅಲ್ಲ, ಇವತ್ತು ಅವಳೇ ಆ ಡ್ರಾಮಾ ಅಲ್ಲಿ ಹಸು ಕ್ಯಾರೆಕ್ಟರ್ ಸೂಪರ್ ಆಗಿದೆ. ನನ್ನ ಆಕ್ಟಿಂಗ್ಗೆ ಬಾಯ್ ಗೈಸ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಅವಳಿಗೆ ಸ್ವಲ್ಪ ಪ್ರೊನೌನ್ಸಿಯೇಷನ್ ನೀಟಾಗಿ ಬರಲ್ಲ ಗೈಸ್. ನೀವು ಮಾಡಿ, ನಾವು ಮಾಡ್ತೀವಿ. ನಾವು ಮಾಡಾಯ್ತು. ಇದು ನಮ್ಮ ಕಾಲೇಜಿನ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ಸ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.